ಸೊ ಇದು ತಿರುಪತಿ, ಇದು ಇನ್ನೊಂದು ವ್ಲಾಗ್ ಆಗಿರುತ್ತೆ, ಜಪಾಲಿ ಅಂತ. ನೀವು ತಿರುಪತಿಯಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಇನ್ನೂ ಟೈಮ್ ಇದ್ದರೆ ನೀವು ಇನ್ನೂ ಪ್ಲೇಸಸ್ ನೋಡಬೇಕಂದ್ರೆ ಇದು ಮೇಲೇ ಇದೆ. ಸೊ ಜಪಾಲಿ ಅಂತ ತುಂಬ ಚೆನ್ನಾಗಿದೆ ಪ್ಲೇಸು. ಅದು ನೀವು ಈ ಥರ ಸ್ನೋ ಇರೋದು, ಕೋಲ್ಡ್ ಸೀಸನಲ್ಲೇನೋ ಹೋದರೆ ನೋಡಿ ಎಷ್ಟು ಚೆನ್ನಾಗಿದೆ. ಊಟಿ ಕೊಡೈಕೆನಾಲ್ ಇದ್ದಂಗೆ ಇರುತ್ತೆ. ಒಂದು 2.5 ಕಿಲೋಮೀಟರ್ ನೀವು ಮೆಟ್ಲು ಹತ್ಕೊಂಡು ನಡ್ಕೊಂಡು ಹೋಗಬೇಕು. ಸೊ ಸುತ್ತ ಕಾಡಿರೋದು ನೋಡಿ. 2 ಕಿಲೋಮೀಟ್ರ್ ಆದಮೇಲೆ ನಮ್ಗೆ ಈ ಥರ ಪ್ಲೇಸ್ ಸಿಗುತ್ತೆ. ಅದೇ ದೇವಸ್ಥಾನ ಕಲ್ಯಾಣಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ನಾವು ಇದೊಂದು 3 o'clock ಹೋಗಿರೋದು. ಮಂಜು ನೋಡಿ ಹೇಗಿದೆ. ಕ್ರೌಡ್ ಇಷ್ಟಿದೆ, ಬಟ್ ಬೇಗ ಬೇಗ ದರ್ಶನ ಆಯಿತು, ಏನಷ್ಟು ಕ್ರೌಡ್ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಆಂಜನೇಯ ಸ್ವಾಮಿ ಇಲ್ಲಿ ಇದು ಹುಟ್ಟಿರೋದು ಕಲ್ಲು ಇಲ್ಲೇ ಇದಾಗಿರೋದನ್ನ ಇದು ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಎಂಟ್ರಿ ಟಿಕೆಟ್ ನಿಮಗೆ ಒಬ್ಬರಿಗೆ 5 rupees ಏನೋ ತೊಗೊಳ್ತಾರೆ. ಬೇಕಿದ್ರೆ ಪೂಜೆ ಸಾಮಾನು ತೊಗೊಂಡು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಎಲ್ಲ. ವ್ಯೂ ನೀವು ನೋಡೋದಕ್ಕೇ ತುಂಬ ಚೆನ್ನಾಗಿರುತ್ತೆ. ಸಮ್ಮರಲ್ಲೂ ಬರ್ಬೋದು, ಏನು ತೊಂದರೆ ಇಲ್ಲ. ಸುತ್ತ ಕಾಡಿದ್ದಂಗಿದೆ. ಇದು ಕಾಡಳ್ಳಿಲು ನೋಡಿ, ಅದು ಅಲ್ಲೇ ಇರುತ್ತೆ. ನೀವು ಏನನ್ನ ತಿನ್ನೋಕೆ ಕೊಟ್ಟರೆ ಬಂದು ಅದು ತೊಗೊಂಡು ಹೋಗುತ್ತೆ. ತುಂಬ ಚೆನ್ನಾಗಿದೆ ಅದು ಕೂಡ ನೋಡೋದಕ್ಕೆ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಆಕಾಶಗಂಗಾ ಅಂತ. ಇನ್ನು ಅದು ಪಕ್ಕನೇ ಇರೋದು ಜಪಾಲಿ ಆಕಾಶಗಂಗಾ. ಇದೊಂದು ಸ್ವಲ್ಪ ಸ್ಟೆಪ್ಸು, ಒಂದು 1/2 kilometer ಅಷ್ಟು ಇಳ್ಕೊಂಬಂದರೆ ನೋಡಿ ಇಲ್ಲಿ ಆಕಾಶಗಂಗಾ ಸಿಗುತ್ತೆ. ಇಲ್ಲಿಂದನೇ ಸ್ವಾಮಿಗಳಿಗೆ ತಿರುಪತಿಯಲ್ಲಿ ಬೆಳಗ್ಗೆ ಸ್ನಾನ ಮಾಡಿಸೋದಕ್ಕೆ ತೊಗೊಂಡು ಹೋಗೋದು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ನೋಡಿ ವಾಟರ್ ಫಾಲ್ಸು ಎಲ್ಲ. ಸೊ ಇಲ್ಲೇ ಗಂಗಮ್ಮನ ನೀವು ಪೂಜೆ ಮಾಡಿ ಆಮೇಲೆ ತೊಗೋಬೋದು. ಸೊ ನೀರು ಇಲ್ಲೇ ಹರಿತಾ ಇರುತ್ತೆ ಇದು. ಸೊ ನೀರಿದು ಎಲ್ಲಿಂದ ಬರುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ. ಕಾಡಲ್ಲಿ ನೀರು ಎಲ್ಲೆಲ್ಲಿಂದ ಬರುತ್ತೆ ನಾವು ಹೇಳೋಕ್ಕಾಗೋದಿಲ್ವಲ್ಲ. ಸೊ ತುಂಬ ಚೆನ್ನಾಗಿತ್ತು ಈ ಪ್ಲೇಸ್ ಕೂಡ. ಮಸ್ಟ್ ವಿಸಿಟು. ನಾವು ನೀರು ಒಂದು ಬಾಟ್ಲಲ್ಲಿ ಹಿಡ್ಕೊಂಡೋಗಿ ಮನೇಲಿ ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿದ್ರಿ. ನೀರು ಕುಡಿಯೋದಕ್ಕೆ ಎಷ್ಟು ಪ್ಯೂರ್ ಆಗಿದೆ ಅಂದರೆ ಅಷ್ಟೇ ಪ್ಯೂರ್ ಆಗಿದೆ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಸೊ ತಿರುಪತಿಯಲ್ಲಿ 3 ಪ್ಲೇಸಸ್ ನೀವು ವಿಸಿಟ್ ಮಾಡಲೇಬೇಕು. ವಿಡಿಯೋ ಲೈಕ್ ಆಗಿದ್ರೆ